ಇವತ್ತು ನೀವು ಇಷ್ಟಪಡುವಂಥ ದೇವರು ನಿಮಗೆ ಯಾವ ರೀತಿಯ ಮೆಸೇಜನ್ನು ಅಂದರೆ ಸೂಚನೆಯನ್ನು ಕೊಡ್ತಾ ಇದೆ, ನೀವು ಯಾವ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಯಾವ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಇಷ್ಟ ದೇವರು ನಿಮಗೆ ಇವತ್ತು ಯಾವ ಒಂದು ಮೆಸೇಜನ್ನು ಕೊಡ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರಿಗೆಲ್ಲ ರೆಸಿನೇಟ್ ಆಗುತ್ತೋ ಕಂಪ್ಲೀಟ್ ವಾಚ್ ಮಾಡಿ. ರೆಸಿನೇಟ್ ಆಗಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮ್ಗೆ ಏನಾದ್ರು ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಇಷ್ಟಪಡುವ ದೇವರ ಸೂಚನೆ ಏನಾಗಿದೆ ನೋಡೋಣ. ಓಕೆ, ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆ, 5 ಆಫ್ ಕಪ್ಸ್ ಬಂದಿದೆ. ಓಕೆ, 3 ಆಫ್ ರೀಡಿಂಗಲ್ಲಿ ಸ್ಟಾರ್ಟಿಂಗ್ಗೆ ನಿಮಗೆ ನೋಡ್ಬೋದು ಏಸ್ ಆಫ್ ಕಪ್ಸ್ ಬಂದಿದೆ. ಏಸ್ ಆಫ್ ಕಪ್ಸ್ ಅಂದರೆ ಒಂದು ಹೊಸ ಆರಂಭ, ಪ್ರೀತಿ, ಸಂತೋಷ ಮತ್ತು ಭಾವನಾತ್ಮಕ ಶಾಂತಿಯ ಸಂಕೇತ ಅಂತಲೇ ಹೇಳ್ಬೋದು. ಈಗ ನಿಮ್ಮ ಟೈಮು ಒಂದು ಹೊಸ ರೀತಿಯಲ್ಲಿ ಚೇಂಜ್ ಆಗಿದೆ ಅಂತ ಅನ್ಬೋದು. ಮುಂದೆ ನಿಮಗೆ ಎಲ್ಲನೂ ಕೂಡ ಹೊಸ ರೀತಿಯಲ್ಲಿ ಸಿಗುವಂಥದ್ದು ಹೆಚ್ಚಿದಾಗಿರುತ್ತೆ. ಇನ್ನು ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಮುಂದೆ ಲೈಫ್ ಚೆನ್ನಾಗಿದೆ ಅನ್ನೋದು ಇಲ್ಲಿ ನಿಮ್ಮ ದೇವರಿಂದ ಒಂದು ಸೂಚನೆ ಬರ್ತಿದೆ. ಇಲ್ಲಿ ನಿಮಗೆ 5 ಆಫ್ ಕಪ್ಸ್ ಬಂದಿರ್ಬೋದು, 3 ಆಫ್ ಸ್ವಾರ್ಡ್ಸ್ ಬಂದಿರ್ಬೋದು. ಇದೇನಂತ ಹೇಳುತ್ತೆ ಅಂತ ಅಂದರೆ, ಹಳೆಯ ನೋವಾಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ತುಂಬ ಬೇಸರ ಆಗಿದೆ, ಮತ್ತು ನಿಮ್ಮ ಮನಸ್ಸೊಳಗೆ ಯಾವುದೋ ಒಂದು ರೀತಿಯ ಗಾಯ ಅನ್ನೋದು ಆಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ. ತುಂಬ ಆಲೋಚನೆಯನ್ನು ಮಾಡಿದ್ರಿ, ತುಂಬ ನೋವನ್ನು ಪಟ್ಟಿದ್ರಿ, ಹಿಂಸೆಯನ್ನು ಪಟ್ಟಿದ್ರಿ ಅನ್ನೋದು ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಿದೆ. ಹಾಗೆ ದೇವರು ನಿಮಗೆ ಏನು ಒಂದು ಸಂದೇಶ ಕೊಡ್ತಾ ಇದ್ದಾರೆ ಅಂದರೆ, ಹಳೆಯ ನೋವನ್ನು ಮರೆತು ಬಿಡಿ, ಈಗ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅವಕಾಶ ಬಂದಿದೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಹೊಸ ಸಂತೋಷ ಮತ್ತು ಹೊಸ ಆಶೀರ್ವಾದ ನಿಮ್ಮ ಜೀವನಕ್ಕೆಲ್ಲ ಬರ್ತಾ ಇದೆ. ಹಾಗಾಗಿ ನಿಮ್ಮ ಮನಸ್ಸು ಗುಣಪಡಿಸ್ಕೊಳ್ಳಿ, ನಿಮ್ಮ ಮೇಲಿನ ನಂಬಿಕೆ ಹೆಚ್ಚಿಸ್ಕೊಳ್ಳಿ, ಮತ್ತು ನಾನು ಇದ್ದೀನಿ ಅನ್ನೋದು ಇಲ್ಲಿ ಒಂದು ದೇವರ ಸಂದೇಶ ಆಗಿರುತ್ತೆ. ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಮರೆತು ಮುಂದೆ ಹೋಗಿದ್ರೆ, ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಟರೆ ದೇವರ ಮೇಲೆ ವಿಶ್ವಾಸವಿಡಿ ಅನ್ನೋದು ಇಲ್ಲಿ ಒಂದು ಕ್ಲಾರಿಟಿ ತೋರಿಸ್ತಾ ಇದೆ. ಹಾಗಾಗಿ ನಿಮ್ಮ ಒಂದು ನೋವು, ನೀವೇನು ಸಮಸ್ಯೆಯನ್ನು ಪಟ್ಟಿದ್ರಿ ಅದು ಖಂಡಿತ ವ್ಯರ್ಥ ಆಗಿಲ್ಲ. ಯಾಕೆ ಅಂತಂದರೆ ನಿಮ್ಮನ್ನು ಮತ್ತಷ್ಟು ಬಲಿಷ್ಠ ಮಾಡಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ. ಅತಿ ಶೀಘ್ರದಲ್ಲೇ ನಿಮ್ಮ ಜೀವನಕ್ಕೆ ಒಂದು ಸಂತೋಷ, ಬದಲಾವಣೆ ಕಾಣಿಸುವ ಸಾಧ್ಯತೆ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ.